ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರಿನಿಂದ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಈ ಥರ ಟ್ರಾವೆಲ್ ಮಾಡೋದು ಅಂದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಅದೇನೋ ಒಂಥರ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಇನ್ನೂ ಸ್ಪೆಷಲ್ ಫೀಲ್ ಕೊಡುತ್ತೆ. ಬ್ಯಾಂಗ್ಳೂರ್ ಟು ಹುಬ್ಳಿ ಟ್ರೈನಲ್ಲಿ ಬರ್ತಾ ಇದ್ದೆ, ಸ್ಲೀಪರ್ ಕೋಚಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಆಗಿತ್ತು. ಹಾಗೆ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟೆ ನಾನು. ನಿದ್ದೆನೂ ಆಗಲ್ಲ, ಅಷ್ಟನ್ನೋದ್ರಲ್ಲೇ ಬೆಳಗಾಗಿತ್ತು. ಹುಬ್ಳಿಗೆ ಬಂದು ರೀಚ್ ಆಗಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸೈಲೆಂಟ್ ಆಗಿದೆ ಹುಬ್ಳಿ ಇಲ್ಲಿ ಅಂತ ಹೇಳಿ. ಇಷ್ಟೊಂದು ಸೈಲೆಂಟ್ ಆದಂತಹ ವಾತಾವರಣದಲ್ಲಿ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಎದ್ದಿದ್ದಾರೆ, ಹಾಗೆ ಕ್ಲೀನ್ ಮಾಡ್ತಾಯಿದ್ರು ಸ್ಟೇಷನಲ್ಲಿ. ನನ್ನ ಹಾಗೆ ಸುಮಾರು ಜನ ಟ್ರಾವೆಲ್ನ ಕಂಪ್ಲೀಟ್ ಮಾಡಿಕೊಂಡು ತವಕದಿಂದ ಆದಷ್ಟು ಬೇಗ ಯಾವಾಗ ಮನೆಗೆ ರೀಚ್ ಆಗ್ತೀನೋ ಅಂತ ಹೇಳಿ ಹೋಗ್ತಾಯಿದ್ರು. ಅದೇ ರೀತಿ ನಾನು ಕೂಡ ಮನೆಗೆ ಹೋದೆ. ಅಲ್ಲಿಂದ ಇನ್ನೂ ನನ್ನ ಪಯಣ ಮುಗ್ದಿರಲಿಲ್ಲ. ಇವಾಗ ಮತ್ತೆ ಬೇರೆ ಕಡೆ ಹೋಗಲಿಕ್ಕೆ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ. ಜಾತ್ರೆಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ನಾವು ಇವಾಗ ಕೇಟ್ ರೆಡಿ ವಿತ್ ಅಸ್ ಮಾಡ್ತಾ ಇದ್ದೀವಿ. ಸೊ ನಾವು ಇವತ್ತು ಹಾಕೊಳ್ತಾ ಇರೋ ಡ್ರೆಸ್ ಬಂದ್ಬಿಟ್ಟು ದಿಸ್ ಈಸ್ ಫಾರ್ ಹರ್ ಆ್ಯಂಡ್ ಇದು ನಂದು. ಇಬ್ಬರು ಈ ಡ್ರೆಸ್ ಹಾಕೊಳ್ತಾ ಇದ್ದೀವಿ. ಬೇಗ ಬೇಗ ರೆಡಿಯಾಗಿ ಬರ್ತೀವಿ. ಯಾವ ಥರ ಕಾಣಿಸ್ತೀವಿ ಅಂತ ನೀವು ನೋಡ್ಬೋದು. ಜಾತ್ರೆಗೆ ಹೋಗಬೇಕು ಅಂತಂದರೆ ವಿಶೇಷವಾಗಿ ರೆಡಿ ಆಗಬೇಕು ಅಲ್ವಾ? ಅದಕ್ಕೋಸ್ಕರ ನಮ್ದು ಇದೊಂದು ಸಣ್ಣ ತಯಾರಿ ಅಷ್ಟೇ. ನಾನು ಮತ್ತು ನನ್ನ ತಂಗಿ ಜಾತ್ರೆಗೆ ರೆಡಿ ಆದ್ವಿ. ರೆಡಿಯಾಗಿ ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟೆಡ್ ಆಗಿದ್ವಿ ಇಬ್ಬರು ಹೋಗಲಿಕ್ಕೆ. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಬಂದು ಮತ್ತೆ ಇಲ್ಲಿ ಇನ್ನೂ ದೂರ ಹೋಗಬೇಕು. ಹುಬ್ಳಿಯಿಂದ ಶಿರ್ಸಿ ಇನ್ನೂ 3-3.5 ತಾಸಾಗುತ್ತೆ. ಅಷ್ಟು ದೂರ ಪಯಣ ಮಾಡಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ಆಗಬೇಕಲ್ವ. ಹಾಗೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಒಂದು ಪ್ಲೇಟ್ ಪೂರಿ ಮತ್ತು ಒಂದು ಮಸಾಲೆ ದೋಸೆ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಬಸ್ ಸ್ಟ್ಯಾಂಡಲ್ಲೇ ನಾವು ತಿಂಡಿನ ತಿಂದುಬಿಟ್ಟು ಹೋಗ್ತಾ ಇದ್ವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾನು ಅಷ್ಟೊಂದು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಹಾಗೆ ಟೀ ಮತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿ ಸೀದಾ ನಾವು ಜಾತ್ರೆಗೆ ಹೋದ್ವಿ. ಅಷ್ಟು ದೂರದಿಂದ ನಾನು ಟ್ರಾವೆಲ್ ಮಾಡಿಕೊಂಡು ದೇವಿ ನೋಡಲಿಕ್ಕೆ ಬಂದಿದ್ದು ಇಲ್ಲಿ. ನೀವು ನೋಡ್ತಾ ಇರ್ಬೋದು ನನ್ನ ಥರನೇ ಸುಮಾರು ಜನ ದೇವರ ದರ್ಶನ ಪಡೀಲಿಕ್ಕೋಸ್ಕರ ಯಾವ ಥರ ಬಂದಿದ್ದಾರೆ ಅಂತ ಹೇಳಿ. ಆದರೆ ದೇವರು ಬರೋದು ತುಂಬ ಲೇಟ್ ಇತ್ತು. ನಾವಂತೂ ತುಂಬ ಬೇಗನೆ ಹೋಗಿಬಿಟ್ಟಿದ್ವಿ ಅನಿಸ್ತು ನನಗಂತೂ. ಅಷ್ಟೊಂದು ಜನ ಇದ್ದರೂ ಕೂಡ ಆ ದೇವ್ರ ದರ್ಶನ ಮಾಡಲಿಕ್ಕೋಸ್ಕರ ಎಂಟ್ರೆನ್ಸಲ್ಲಿ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಹಾಗೆ ನಾನು ನನ್ನ ತಂಗಿ ಕೂಡ ಅಷ್ಟು ಗಲಾಟೆ ಮಧ್ಯೆನೇ ಇಷ್ಟು ಸಂಧಿ ಒಳಗಡೆನೇ ಕಾಯ್ತಾ ನಿಂತ್ಕೊಂಡಿದ್ವಿ. ಫುಲ್ ಅನ್ಕಂಫರ್ಟೇಬಲ್ ಆಗ್ತಿತ್ತು. ಆದರೂ ಕೂಡ ದೇವ್ರನ್ನ ನೋಡಲೇಬೇಕು ನಾವು ಅಂತ ಹೇಳಿ ಕಾಯ್ತಾ ಇದ್ವಿ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ವಾ ಎಷ್ಟೊಂದು ಡ್ರೋನ್ಗಳಿವೆ ಅಂತ ಹೇಳಿ. ಅವೆಲ್ಲವೂ ದೇವಿಯನ್ನು ಕ್ಯಾಪ್ಚರ್ ಮಾಡಲಿಕ್ಕೋಸ್ಕರ ಕಾದು ನಿಂತ್ಕೊಂಡಿದ್ವಿ. ಇವೆಲ್ಲ ನೋಡ್ತಾ ಇದ್ರಿ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಿತ್ತು. ಯಾಕಂದರೆ ಎಷ್ಟು ಜನ ಕಾಯ್ತಾ ಇದ್ದರು ದೇವಿಯನ್ನು ದರ್ಶನ ಪಡೀಲಿಕ್ಕೋಸ್ಕರ ಅಂತಂದರೆ ಅಲ್ಲಿ ನಿಂತ್ಕೊಂಡು ನೋಡಿದವ್ರಿಗೆ ಗೊತ್ತಾಗುತ್ತೆ. ನೀವು ನೋಡ್ತಾ ಇರ್ಬೋದು ದೇವಿ ಬರ್ತಾ ಇದ್ದಾರೆ. ಈ ಒಂದು ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಆ ದೇವಿಯನ್ನು ದರ್ಶನ ಮಾಡ್ಕೊಂಡ್ವಿ ಇಷ್ಟು ಜನಗಳ ಮಧ್ಯೆನೇ ನಿಂತ್ಕೊಂಡು. ಇಷ್ಟೊಂದು ಗಲಾಟೆ ಮಧ್ಯೆ ಇಷ್ಟೊಂದು ಭಕ್ತರ ನಡುವೆ ನಾನು ಒಬ್ಬಳು ಭಕ್ತಳಾಗಿ ದೇವರ ದರ್ಶನ ಪಡ್ಕೊಂಡಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಅನಿಸ್ತಾ ಇದೆ. ಇದೆಲ್ಲ ಕಣ್ಣಲ್ಲಿ ಕಟ್ಟದ ಹಾಗಿದೆ. ಈ ಕ್ಷಣವನ್ನು ಮರೆಯೋಕ್ಕಾಗೋದಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು ದೇವರ ದರ್ಶನ ಅಂತೂ. ಇಷ್ಟು ದೂರ ಬಂದಿದ್ದಕ್ಕೂ ದೇವಿ ದರ್ಶನ ಪಡ್ಕೊಂಡಿರೋದಕ್ಕೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅಷ್ಟನ್ನೋದ್ರಲ್ಲಿ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಊರಲ್ಲಿ ಅಂತ ಹೇಳಿ. ಶಿರ್ಸಿ ತುಂಬ ಕಲರ್ಫುಲ್ಲಾಗಿ ಫಳ ಅಂತ ಲೈಟಿಂದ ಹೊಳಿತಾ ಇತ್ತು. ಇದೆಲ್ಲ ನೋಡೋದೇ ಒಂಥರ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದರು. ಹಾಗೆ ಮತ್ತು ಜಾತ್ರೆ ಮಾಡೋಣ, ಈವ್ನಿಂಗ್ ಜಾತ್ರೆ ಮಾಡೋದು ಇನ್ನೂ ಒಂಥರ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ಜಾತ್ರೆ ಒಳಗಡೆ ಹೋದ್ವಿ. ಬೆಳಗ್ಗೆ ಒಂಥರ ಚೆನ್ನಾಗಿ ಕಾಣಿಸಿದ್ರಿ, ಈವ್ನಿಂಗ್ ಇನ್ನೂ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಲೈಟಿಂಗ್ಸ್ ಆಗಿರ್ಬೋದು, ಈ ಜಾತ್ರೆ ಗದ್ದಲ ಆಗಿರ್ಬೋದು, ಎಲ್ಲವೂ ಒಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅನ್ಬೋದು. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು.
ಖುಷಿಯಾಗಿ ನಾವು ಜಾತ್ರೆ ಸುತ್ತಾಡಿದ್ವಿ, ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಸೇರಿ. ಹಾಗೆ ಒಂದು ಸ್ವಲ್ಪ ಏನಾದರೂ ತಿನ್ನೋಣ ಅನಿಸ್ತಾ ಇತ್ತು ಅಲ್ಲಲ್ಲೇ. ಹಾಗೆ ಮಧ್ಯಕ್ಕೆ ಸ್ವಲ್ಪ ದೋಸೆ ಆಗಿರ್ಬೋದು, ಕಾರ್ನ್ ಆಗಿರ್ಬೋದು, ಹೀಗೆ ತಿಂತಾನೆ ಹೋಗ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ನನ್ನ ಕಸಿನ್ ಕಾರ್ನ್ ಕೊಡ್ತಾ ಇದ್ಲು. ಕಾರ್ನ್ ಮೇಲೆ ಸ್ವಲ್ಪ ಉಪ್ಪು, ಖಾರ, ಲಿಂಬೆಹಣ್ಣು ಎಲ್ಲ ಹಾಕ್ಕೊಟ್ಟಿದ್ದು. ಖಾರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಆ ಖಾರವಾದಂತಹ ಒಂದು ಕಾರ್ನ ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಸ್ವಲ್ಪ ತಿಂದು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಎಲ್ಲರೂ ಅವ್ರವ್ರದ್ದೇ ಒಂದು ಲೋಕದಲ್ಲಿ ಮುಳುಗಿದ್ರು. ಯಾರೋ ಶೂಟ್ ಮಾಡ್ತಾಯಿದ್ರು, ಹಾಗೆ ಜಾತ್ರೆ ಮಾಡ್ತಾಯಿದ್ರು. ಜಾತ್ರೆಯಲ್ಲಿ ಅದು ಇದು ಏನೋ ಅವ್ರಿಗೆ ಇಷ್ಟ ಆಗಿರೋವಂಥದ್ದೆಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಹಾಗೆ ಇವೆಲ್ಲವನ್ನು ನೋಡ್ತಾ ನಾವು ಸೀದಾ ಜೋಕಾಲಿ ಹತ್ರ ಹೋದ್ವಿ. ಜೋಕಾಲಿ ಅಂದ ತಕ್ಷಣ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿಬಿಟ್ಟಿದ್ವಿ ನಾವು. ಜೋಕಾಲಿ ಆಡಲೇಬೇಕು ಶಿರ್ಸಿಗೆ ಹೋಗಿ ಅಂತ ಹೇಳಿ. ಸೊ ನಾವೆಲ್ಲರೂ ಕೂಡ ಜಾತ್ರೆಯಲ್ಲಿ ಜೋಕಾಲಿ ಆಡ್ಲಿಕ್ಕೆ ಹೋದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ದೊಡ್ಡ ಜೋಕಾಲಿ ಎಲ್ಲ ಬಂದಿತ್ತು ಅಂತ ಹೇಳಿ. ಅಲ್ಲಿ ಕಾಣಿಸ್ತಾ ಇರೋಂತಹ ಸರ್ಕಲ್ ಜೋಕಾಲಿ ಇದೆ ಅಲ್ವಾ, ದೊಡ್ಡ ಜೋಕಾಲಿ, ಅದ್ರ ಮೇಲೆ ಹತ್ತಿ ನಾನು ಮತ್ತು ನನ್ನ ಕಸಿನ್ಸು ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜೋಕಾಲಿ ಆಟ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ನಾವು ಅದ್ರ ಮೇಲೆ ಹತ್ತುತ್ತಾ ಇದ್ದೀವಿ. ಅಲ್ಲಿಂದ ನಿಮಗೆ ಜಾತ್ರೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ನಿಮಗೆ ಜಾತ್ರೆ. ಕಲರ್ಫುಲ್ ಆಗಿದೆ ಜಾತ್ರೆ ಅಂತೂ, ನೀವು ನೋಡ್ಬೋದು. ಜೋಕಾಲಿ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಹಾಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅನಿಸ್ತು. ಐಸ್ ಕ್ರೀಮ್ ತೊಗೊಂಡ್ವಿ. ಐಸ್ ಕ್ರೀಮ್ ತಿಂತ ಅದಕ್ಕಿಂತ ದೊಡ್ಡ ಜೋಕಾಲಿ ಆಡೋಕ್ಕಿಂತ ಮುಂಚೆ ಫಸ್ಟು ನಾವು ಹತ್ತಿರೋವಂಥದ್ದು ಇತ್ತು. ಇನ್ನೊಂದು ಜೋಕಾಲಿ ಬರುತ್ತಲ್ವ, ನಂಗೆ ಇದಕ್ಕೆ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಈ ಜೋಕಾಲಿ ಹತ್ತಿದ್ವಿ. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಫುಲ್ ಹೈಟಿಗೆ ತೊಗೊಂಡು ಹೋಗ್ತಿದ್ರು ಮತ್ತು ಕೆಳಗಡೆ ಇಳಿದು ಬರೋದು. ಈಗ ಆಟಾಡಿರುವಂಥ ಜೋಕಾಲಿ ಅಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಆ ಜೋಕಾಲಿನ ಆಟಾಡಿ ನಾವು ದೊಡ್ಡ ಜೋಕಾಲಿ ಆಡೋಣ ಅಂತ ಹೋಗ್ತಾ ಇದ್ವಿ. ಇವಾಗ ಉಲ್ಟಾ ತಿರ್ಗ್ತಾ ಇತ್ತಲ್ವ ಜೋಕಾಲಿ ಅಂತೂ. ಲಾಸ್ಟ್ ಟೈಮ್ ಆಟಾಡಿದ್ವಿ ನಮ್ಮೂರು ಹಾನಗಲ್ ಜಾತ್ರೆಯಲ್ಲಿ. ಅಲ್ಲಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಅದಕ್ಕೋಸ್ಕರ ಈ ಸರಿ ಆಟಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಾವು ಸೀದಾ ದೊಡ್ಡ ಜೋಕಾಲಿ ಒಳಗಡೆ ಹತ್ತಿದ್ವಿ. ಸೊ ನಾವಿವಾಗ ಜೋಕಾಲಿ ಒಳಗಡೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಜೋಕಾಲಿ. ಎಷ್ಟು ಹೈಟಿಗೆ ಹೋಗಿದ್ದೀವಿ. ಅಲ್ಲಿಂದ ನಿಮಗೆಲ್ಲ ಜಾತ್ರೆ ಕಾಣಿಸ್ತಾ ಇದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಾತ್ರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ವ್ಯೂ ನೋಡ್ತಾ ಇರ್ಬೋದು. ಎಷ್ಟು ಎಲ್ಲ ಜೋಕಾಲಿ ಕಾಣಿಸ್ತಾ ಇದೆ. ಆ ಕಡೆ ಎಲ್ಲ ಊರೆಲ್ಲ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲೆಲ್ಲ ವ್ಯೂ ನೋಡಲಿಕ್ಕೆ. ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿತ್ತು. ಎಲ್ಲ ಕಲರ್ ಆಗಿತ್ತು. ಈ ಕಲರ್ಫುಲ್ನ ನೋಡೋದೇ ಒಂಥರ ಖುಷಿಯಾಗಿತ್ತು. ಹಾಗೆ ಜೋಕಾಲಿ ಆಡಿ ಫುಲ್ ಟಯರ್ಡ್ ಆಗಿತ್ತು. ಹಾಗೆ ಸೋಡಾ ಕುಡಿತಾ ಇದ್ವಿ. ಇವರೆಲ್ಲ ಸೋಡಾ ಕುಡಿದ್ರು. ಮಸ್ತ್ ಖುಷಿಯಾಗಿ ಮಜಾ ಮಾಡ್ತಾ ನಾವು ಜಾತ್ರೆ ಎಲ್ಲ ತಿರುಗಿದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿರೋಂಥ ಡಾಲ್ಸ್ ಇದ್ದಾವೆ ಅಂತ ಹೇಳಿ. ಹಾಗೆ ಇದೇ ಥರ ಎಲ್ಲ ಜಾತ್ರೆನ ಸುತ್ತಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಅಲ್ಲಿಂದ ನಾವು ಸೀದಾ ನಮ್ಮೂರು ಹುಬ್ಬಳ್ಳಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ದೇವಿ ದರ್ಶನ ಆಗಿರ್ಬೋದು, ಅಲ್ಲಿ ಜಾತ್ರೆಯಲ್ಲಿ ಜೋಕಾಲಿಗಳಾಗಿರ್ಬೋದು, ಎಲ್ಲ ಒಂಥರ ಹೊಸ ಹಾಗೆ ಕಲರ್ಫುಲ್ಲಾದಂತಹ ಮೆಮೊರಿನ ತಲೆಯಲ್ಲಿಟ್ಕೊಂಡು ಊರಿಗೆ ಹೋಗಬೇಕಾದ್ರೆ ಹೊಸ ಮೆಮೊರಿ ಬಂತು. ಅದೇ ಈ ಇಬ್ಬನಿನ ಕಣ್ತುಂಬ್ಕೊಳ್ತಾ ಸೀದಾ ನಮ್ಮ ಮನೆ ಕಡೆಗೆ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.